ಆರಾಧನಾ ಸಮಯ. ಬನ್ನಿರಿ, ನಮ್ಮ ನಿರ್ಮಾಣಕನಾದಂಥ ದೇವರಿಗೆ ಸಾಷ್ಟಾಂಗವರಿಗೆ ಆರಾಧಿಸೋಣ. ಈ ಹೊತ್ತು ಅಕ್ಟೋಬರ್ ತಿಂಗಳ ಮೊದಲನೆಯ ಭಾನುವಾರದಲ್ಲಿ ನಾವು ದೇವರನ್ನು ಆರಾಧಿಸಲಿಕ್ಕೆ ಕೂಡಿ ಬಂದಿದ್ದೇವೆ. ಪ್ರಾರ್ಥನಾ ಪೂರ್ವಕವಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ಕರ್ತನೆ, ಪ್ರೀತಿ ಸ್ವರೂಪನಾಗಿರುವಂಥ ನಮ್ಮಪ್ಪ ತಂದೆಯಾದ ದೇವರೇ, ನೀನು ಈ ಹೊತ್ತು ನಿನ್ನನ್ನು ಆರಾಧಿಸುವಂಥ ಕೃಪೆಗೆ ನಮ್ಮನ್ನು ನಡೆಸಿದ್ದೆ. ನಿನ್ನ ಕೃಪೆ ಹೊಂದಿದಂಥ ನಾವುಗಳು ನಿನ್ನನ್ನು ಆರಾಧಿಸಲಿಕ್ಕೆ ಬರುವಾಗ ನಮ್ರತೆಯಿಂದ, ನಂಬಿಕೆಯಿಂದ, ವಿಶ್ವಾಸದಿಂದ ಬಂದಿದ್ದೇವೆ. ನೀನು ನಮ್ಮೆಲ್ಲರನ್ನು ಆಶೀರ್ವದಿಸು. ನಿನ್ನ ವಾಕ್ಯ ಕೇಳುವುದಕ್ಕೆ ನಮ್ಮನ್ನು ಸಿದ್ಧಪಡಿಸಿಕೊಳ್ಳುವ ಹಾಗೆ ಒಳ್ಳೆ ಬೀಜವು ಒಳ್ಳೆಯ ಭೂಮಿಯಲ್ಲಿ ಬಿದ್ದು ಫಲ ಕೊಡುವ ರೀತಿಯಲ್ಲಿ ನಿನ್ನ ವಾಕ್ಯಗಳನ್ನು ಸ್ವೀಕರಿಸುವಂಥ ಒಳ್ಳೆ ಭೂಮಿ ಆಗಲಿಕ್ಕೆ ನಮ್ಮನ್ನು ಸಿದ್ಧಪಡಿಸು ಸ್ವಾಮಿ. ನಿನ್ನ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತಾ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ನಾಮದಲ್ಲಿ ಬೇಡಿ ಹೊಂದಿದ್ದೇವಪ್ಪ ನಮ್ಮ ತಂದೆಯೇ, ಆಮೆನ್. ನಮ್ಮ ಈ ಪರಿಶುದ್ಧವಾದ ಆರಾಧನೆಯನ್ನ ಆರಂಭ ಮಾಡುವ ಹಾಗೆ ಆರಂಭದ ಸಂಗೀತವನ್ನ ಹಾಡಿಕೊಳ್ಳೋಣ. ದೇವರನ್ನ ಆರಾಧಿಸೋಣ. ಆರಾಧನಾ ಕ್ರಮ ಪುಸ್ತಕ 3ನೆಯ ವಿಧಾನದ 2ನೆಯ ಭಾಗವನ್ನು ನಾವು ಅನುಸರಿಸೋಣ. 3ನೆಯ ವಿಧಾನದ 2ನೆಯ ಭಾಗವನ್ನು ನಾವು ಅನುಸರಿಸೋಣ. ಕರ್ತನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ. ಭೂಲೋಕವೆಲ್ಲ ಆತನ ಮುಂದೆ ಮೌನವಾಗಿರಲಿ. ಆತನ ಸಾನ್ನಿಧ್ಯದಲ್ಲಿ ಮಾನ ಮಹಿಮೆಗಳು, ಆತನ ಪವಿತ್ರಾಲಯದಲ್ಲಿ ಬಲ ಸೌಂದರ್ಯಗಳು ಇರುತ್ತವೆ. ನಾನಂತೂ ನಿನ್ನ ಮಹಾಕೃಪೆಯನ್ನು ಹೊಂದಿದವನಾಗಿ ನಿನ್ನ ಮಂದಿರದೊಳಗೆ ಪ್ರವೇಶಿಸುವೆನು. ನಿನ್ನಲ್ಲಿಯೇ ಭಯಭಕ್ತಿಯುಳ್ಳವನಾಗಿ ನಿನ್ನ ಪರಿಶುದ್ಧ ಆಲಯದ ಕಡೆಗೆ ಅಡ್ಡ ಬೀಳುವೆನು. ಕರ್ತನು ನನಗೆ ಬೆಳಕು, ರಕ್ಷಕನೂ ಆಗಿದ್ದಾನೆ. ನಾನು ಯಾರಿಗೆ ಭಯಪಟ್ಟೆನು? ಕರ್ತನು ನನ್ನ ಪ್ರಾಣದ ಆಧಾರನು, ನಾನು ಯಾರಿಗೆ ಹೆದರೆನು? ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ, ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ.
ಕರ್ತನ ಮಹೋಪಕಾರಗಳಿಗೆ ಬದಲೇನು ಮಾಡಲಿ? ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ಕರ್ತನ ನಾಮವನ್ನು ಪ್ರಖ್ಯಾತಿಪಡಿಸುವೆನು. ಒಟ್ಟಾಗಿ, ಕರ್ತನೇ ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಈ ಹೊತ್ತಿಗೆ ನೇಮಕವಾದಂಥ ದೇವರ ವಾಕ್ಯದ ಭಾಗವನ್ನು ನಾವು ಓದಿ ಕೇಳಿಸಿಕೊಳ್ಳೋಣ. ಈ ಹೊತ್ತಿಗೆ ನೇಮಕವಾದಂಥ ವೇದಪಾರಾಯಣವು ಪೌಲನು ಥೆಸಲೋನಿಕದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯದ ಮೊದಲು 12 ವಚನಗಳು. ಕಡೆ ಮಾತೇನೆಂದರೆ, ಸಹೋದರರೇ, ನಾವು ಕರ್ತನಾದ ಯೇಸುವಿನ ಅಧಿಕಾರದಿಂದ ನಿಮಗೆ ಕೊಟ್ಟ ಆಜ್ಞೆಗಳನ್ನು ತಿಳಿದಿದ್ದೀರಷ್ಟೇ. ನೀವು ಹೇಗೆ ನಡೆದು ದೇವರನ್ನ ಮೆಚ್ಚಿಸಬೇಕೋ ಅದನ್ನು ನಮ್ಮಿಂದ ಕಲಿತುಕೊಂಡು ಅದರಂತೆ ನಡೆಯುತ್ತಲೇ ಇದ್ದೀರಿ. ನೀವು ಹಾಗೆ ಇನ್ನೂ ಹೆಚ್ಚಾಗಿ ನಡೆಯಬೇಕೆಂದು ನಿಮ್ಮನ್ನು ಬೇಡಿಕೊಂಡು ಯೇಸು ಕರ್ತನಲ್ಲಿ ಪ್ರಬೋಧಿಸುತ್ತೇವೆ. ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿ ಇರಬೇಕೆಂಬುದೇ. ಆದದರಿಂದ ಹಾದರಕ್ಕೆ ದೂರವಾಗಿರಬೇಕು. ದೇವರನ್ನರಿಯದ ಅನ್ಯ ಜನಗಳಂತೆ ಕಾಮಾಭಿಲಾಷೆಗೆ ಒಳಪಡದೆ ನಿಮ್ಮಲ್ಲಿ ಪ್ರತಿಯೊಬ್ಬನೂ ಪವಿತ್ರವಾದ ಮನಸ್ಸಿನಿಂದಲೂ ಘನತೆಯಿಂದಲೂ ಧರ್ಮಪತ್ನಿಯನ್ನು ಸಂಪಾದಿಸಿಕೊಳ್ಳಲು ತಿಳಿಯಬೇಕು. ಈ ವಿಷಯದಲ್ಲಿ ಯಾರೂ ತನ್ನ ಸಹೋದರನನ್ನು ವಂಚಿಸಿ ಕೇಡು ಮಾಡಬಾರದು. ನಾವು ಮುಂಚೆ ತಿಳಿಸಿ ನಿಮಗೆ ಖಂಡಿತವಾಗಿ ಹೇಳಿದ ಪ್ರಕಾರ ಇವೆಲ್ಲವುಗಳ ವಿಷಯದಲ್ಲಿ ಕರ್ತನು ಮುಯ್ಯಿಗೆ ಮುಯ್ಯಿ ತೀರಿಸುವನಾಗಿದ್ದಾನೆ. ದೇವರು ನಮ್ಮನ್ನು ಬಂಡತನಕ್ಕೆ ಕರೆಯದೆ ಶುದ್ಧರಾಗಿರುವುದಕ್ಕೆ ಕರೆದನು. ಹೀಗಿರಲು ಈ ಮಾತನ್ನು ತಾತ್ಸಾರ ಮಾಡುವವನು ಮನುಷ್ಯನನ್ನು ತಿರಸ್ಕರಿಸುವುದು ಮಾತ್ರವಲ್ಲದೆ ಪವಿತ್ರಾತ್ಮವರವನ್ನು ನಿಮಗೆ ದಯಪಾಲಿಸುವ ದೇವರನ್ನು ತಿರಸ್ಕರಿಸುತ್ತಾನೆ. ಸಹೋದರ ಸ್ನೇಹ ವಿಷಯದಲ್ಲಿ ನಿಮಗೆ ಬರೆಯುವುದು ಅವಶ್ಯವಿಲ್ಲ. ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಉಪದೇಶವನ್ನು ನೀವೇ ದೇವರಿಂದ ಹೊಂದಿದವರಾಗಿದ್ದು ಸಮಸ್ತ ಮಕೆದೋನ್ಯದಲ್ಲಿರುವ ಸಹೋದರರನ್ನೇ ಪ್ರೀತಿಸುವರಾಗಿಯೇ ಇದ್ದೀರಿ. ಆದರೂ ಸಹೋದರರೇ, ನೀವು ಪ್ರೀತಿಯಲ್ಲಿ ಇನ್ನೂ ಹೆಚ್ಚುತ್ತಾ ಬರಬೇಕೆಂದು ನಿಮ್ಮನ್ನು ಪ್ರಬೋಧಿಸುತ್ತೇವೆ. ಇದಲ್ಲದೆ ನಾನು ನಿಮಗೆ ಆಜ್ಞೆ ಕೊಟ್ಟ ಪ್ರಕಾರ ನೀವು ಮತ್ತೊಬ್ಬರ ಕಾರ್ಯದಲ್ಲಿ ತಲೆ ಹಾಕದೆ ಸುಮ್ಮಗಿದ್ದು ಸ್ವಂತ ಕಾರ್ಯವನ್ನೇ ನಡೆಸಿಕೊಂಡು ಕೈಯಾರೆ ಕೆಲಸ ಮಾಡುವುದೇ ಮಾನವೆಂದೆಣಿಸಿರಿ. ಹೀಗಿದ್ದರೆ ನೀವು ಹೊರಗಿನವರ ಎದುರಿನಲ್ಲಿ ಸಜ್ಜನರಾಗಿ ನಡೆದುಕೊಳ್ಳುವಿರಿ ಮತ್ತು ನಿಮಗೆ ಯಾವುದಕ್ಕೂ ಕೊರತೆ ಇರುವುದಿಲ್ಲ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ದೇವರನ್ನ ಸ್ತುತಿಸುವ ಹಾಗೆ ಸಂಕೀರ್ತನೆಯನ್ನ ಹಾಡಿಕೊಳ್ಳೋಣ.
ದೇವರು ಯಾವ ರೀತಿಯಲ್ಲಿ ಸೇವೆಗೆ ತನ್ನ ಜನರನ್ನು ಕರೆಯುತ್ತಾನೆ, ಯಾವ ರೀತಿಯಲ್ಲಿ ಸಾಮಾನ್ಯವಾಗಿದ್ದು ಸಂಪೂರ್ಣವಾದಂಥ ಸೇವೆ ಇಲ್ಲದೆ ನಾವು ನಮ್ಮದೇ ಆದಂಥ ಪರಿಸ್ಥಿತಿಗಳಲ್ಲಿ, ಸ್ಥಿತಿಗತಿಗಳಲ್ಲಿ, ನಾವು ಕೆಲಸ ಮಾಡುವಂಥ ಸ್ಥಳದಲ್ಲಿ, ಮನೆಯಲ್ಲಿ, ಪ್ರಯಾಣಗಳಲ್ಲಿ ಯಾವ ರೀತಿಯಲ್ಲಿ ಸೇವೆ ಮಾಡಬೇಕೆಂಬುದಾಗಿ ನಾವು ದೇವರ ವಾಕ್ಯದಿಂದ ಕಲಿತುಕೊಳ್ಳಬಹುದು. ವಿಶೇಷವಾಗಿ ಮೊದಲನೇದಾಗಿ ನಾವು ನೋಡುವಂಥದ್ದೇನೆಂದರೆ, ಪೌಲನು ಥೆಸಲೋನಿಕದವರಿಗೆ ಬರೆಯುವಾಗ ಕ್ರೈಸ್ತರಿಗೆ ಇರತಕ್ಕ ನಡವಳಿಕೆಯನ್ನು ಬಹಳ ಸ್ಪಷ್ಟವಾಗಿ ತಿಳಿಸುವಂಥವನಾಗಿದ್ದಾನೆ. ಕ್ರೈಸ್ತರ ನಡವಳಿಕೆ ಹೇಗಿರಬೇಕೆಂದರೆ, ಕ್ರೈಸ್ತರು ಅಥವಾ ಕ್ರಿಸ್ತನನ್ನು ಹಿಂಬಾಲಿಸುವಂಥ ಪ್ರತಿ ವ್ಯಕ್ತಿಯು ದೇವರಿಗೆ ಮೆಚ್ಚುಗೆಯಾದಂಥ ಬಾಳನ್ನು ಬಾಳಬೇಕೆಂಬುದಾಗಿ. ಅಂದರೆ ಯಥಾರ್ಥವಾದಂಥ ಜೀವನ, ಸುಳ್ಳಿನ ಜೀವನ ಅಲ್ಲದೆ ನಿಜವಾದಂಥ ಅರ್ಥಪೂರಿತವಾದಂಥ ಜೀವನವನ್ನು ಜೀವಿಸುವಂಥದ್ದು ದೇವರಿಗೆ ಮೆಚ್ಚುಗೆ ತರುವಂಥದ್ದು. ಒಬ್ಬರನ್ನೊಬ್ಬರು ಪ್ರೀತಿಸುವಂಥದ್ದು ಮತ್ತು ಬಿದ್ದಂಥವರನ್ನು ಕೈ ಹಿಡಿದು ಎತ್ತುವಂಥದ್ದು ಮತ್ತು ದೇವರನ್ನು ಆತುಕೊಂಡು ದೇವರ ಸಹಾಯದಿಂದ ನಾವು ದೇವರ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡುವಂಥವರಾಗಿರಬೇಕು. ಯಥಾರ್ಥವಾಗಿ ನಡೆದುಕೊಂಡು ಯಾವ ವಿಚಾರದಲ್ಲೂ ಯಾರನ್ನು ಆತುಕೊಳ್ಳದೆ ದೇವರನ್ನೇ ಆತುಕೊಂಡು ಒಳ್ಳೆಯ ವಿಚಾರಗಳಲ್ಲಿ ನಡೆಯಬೇಕೆಂಬುದಾಗಿ ಬಹಳ ಸ್ಪಷ್ಟವಾಗಿ ಪೌಲನು ಇವರೆಲ್ಲರಿಗೂ ತಿಳಿಸುವಂಥವನಾಗಿದ್ದಾನೆ. ಅದರಲ್ಲೂ ವಿಶೇಷವಾಗಿ ಪೌಲನು ಹೇಳುವಂಥದ್ದು ಏನೆಂದರೆ, 7ನೇ ವಚನದಲ್ಲಿ, ಅಂದರೆ ಥೆಸಲೋನಿಕದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯದ 7ನೇ ವಚನದಲ್ಲಿ, ದೇವರು ನಮ್ಮನ್ನು ಬಂಡತನಕ್ಕೆ ಕರೆಯದೆ ಶುದ್ಧರಾಗಿರುವುದಕ್ಕೆ ಕರೆದನು. ನಾವು ಇರುವಂಥ ಸ್ಥಿತಿಗತಿಗಳಲ್ಲಿ ನಾವುಗಳು ನಮ್ಮನ್ನು ಶುದ್ಧೀಕರಿಸಿಕೊಂಡು ಪರಿಶುದ್ಧನಾದಂಥ ದೇವರನ್ನು ನಾವು ಶುದ್ಧರಾಗಿ ಸೇವಿಸಿ ನಾವೇ ಸಾಕ್ಷಿಗಳಾಗಿ ಜೀವಿಸಬೇಕೆಂಬುದಾಗಿ ಕ್ರಿಸ್ತನನ್ನು ಹಿಂಬಾಲಿಸುವಂಥ ಪ್ರತಿಯೊಬ್ಬರಿಗೂ ಕೂಡ ಇದು ಮುಖ್ಯವಾದಂಥ ವಿಚಾರವಾಗಿದೆ ಎಂಬುದಾಗಿ ಪೌಲನು ಥೆಸಲೋನಿಕ ಸಭೆಗೆ ತಿಳಿಸುತ್ತಾ ಇದ್ದಾನೆ. ಮತ್ತು ನಾವುಗಳು ದೇವರ ಕಾರ್ಯಕ್ಕೋಸ್ಕರವಾಗಿ ಕರೆಯಲ್ಪಟ್ಟಾಗ ದೇವರು ತನ್ನ ಪವಿತ್ರಾತ್ಮನಿಂದ ನಮ್ಮನ್ನು ತುಂಬಿಸುತ್ತಾನೆ. ಪ್ರತಿಯೊಬ್ಬರೂ ನಾವು ಯಾವುದೋ ಶ್ರೇಷ್ಠವಾದಂಥ ವ್ಯಕ್ತಿಗೆ ಮಾತ್ರ ಪವಿತ್ರಾತ್ಮನು ದೊರಕುತ್ತದೆ ಎಂಬುದಾಗಿ ಅನೇಕರು ತಿಳಿದುಕೊಂಡಿದ್ದೇವೆ. ಆದರೆ ದೇವರ ವಾಕ್ಯ ಭಾಳ ಸ್ಪಷ್ಟವಾಗಿ ತಿಳಿಸುವಂಥದ್ದು, ಯಾರು ದೇವರನ್ನು ಆತುಕೊಂಡು ದೇವರನ್ನು ನಂಬುತ್ತಾ ದೇವರ ಚಿತ್ತವನ್ನು ನೆರವೇರಿಸುವರಾಗುತ್ತಾರೋ ಅಂಥವರ ಮೇಲೆ ಪವಿತ್ರಾತ್ಮನನ್ನು ದೇವರು ಸುರಿಸುತ್ತಾನೆ ಎಂಬಂಥದ್ದನ್ನು ಇಲ್ಲಿ ನಾವು ಗಮನಿಸಬೇಕು. ಪವಿತ್ರಾತ್ಮನು ನಮ್ಮನ್ನು ಎಲ್ಲ ವಿಧದಲ್ಲೂ ಕೂಡ ಬಲಪಡಿಸುವಂಥವನು, ನಮ್ಮನ್ನು ಮುನ್ನಡೆಸುವಂಥವನು, ನಮಗೆ ಬೇಕಾದಂಥ ಎಲ್ಲ ಪರಿಸ್ಥಿತಿಗಳಲ್ಲಿ ಮಾರ್ಗದರ್ಶನ ತಿಳಿಸುವಂಥವನಾಗಿದ್ದಾನೆ ಎಂಬುದಾಗಿ ಸ್ಪಷ್ಟವಾಗಿ ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ. ನಮ್ಮೆಲ್ಲರಿಗೂ ಕೂಡ ಪವಿತ್ರಾತ್ಮನ ವರ ದೊರಕುವಂಥದ್ದೇ ಯಥಾರ್ಥವಾಗಿ ದೇವರಲ್ಲಿ ಬೇಡಿಕೊಳ್ಳೋಣ. ಮತ್ತು ನಾವು ಲೂಕನ ಸುವಾರ್ತೆಯಲ್ಲಿ 10ನೇ ಅಧ್ಯಾಯದಲ್ಲಿ ನೋಡುವಂಥ ಮಾತುಗಳು ಅಥವಾ ಯೇಸು ಸ್ವಾಮಿ ಹೇಳುವಂಥ ವಿಚಾರ ಏನೆಂದರೆ, ನಾವು ಯಾವ ರೀತಿಯಲ್ಲಿ ಕರ್ತನ ಮುಂದೆ ನಾವುಗಳು ಇದ್ದೇವೆ ಎಂಬುದಾಗಿ. ಕರ್ತನು ನಮ್ಮಿಂದ ಅಪೇಕ್ಷಿಸುವಂಥದ್ದು ಏನು? ಅನೇಕ ಸಂದರ್ಭಗಳಲ್ಲಿ ನಾವು ಕ್ರೈಸ್ತರಾಗಿ ಜೀವಿಸುತ್ತೇವೆ, ಆದರೆ ನಮ್ಮ ಜೀವನ ಯಾವ ರೀತಿಯಲ್ಲೂ ಕ್ರೈಸ್ತತ್ವವನ್ನು ತೋರಿಸುವಂಥದ್ದಲ್ಲ. ನಾವು ಹಲವಾರು ಸಂದರ್ಭಗಳಲ್ಲಿ ನಾವು ನೋಡುವಂಥದ್ದಂದರೆ, ನಮ್ಮ ನೆರೆಯವನನ್ನು ಪ್ರೀತಿಸಬೇಕು. ಯೇಸು ಸ್ವಾಮಿ ಹೇಳಿದಂಥ ಅಂದರೆ ಸುಂದರವಾಗಿ ಎಲ್ಲ ದಶಾಜ್ಞೆಯನ್ನು 2 ಆಜ್ಞೆಗಳಲ್ಲಿ ಯೇಸು ಸ್ವಾಮಿ ಹೇಳಿದನು. ಮೊದಲು ದೇವರನ್ನು ಪೂರ್ಣ ಪ್ರೀತಿ, ಪೂರ್ಣ ಪ್ರಾಣ, ಪೂರ್ಣ ಶಕ್ತಿಯಿಂದ ಪ್ರೀತಿಸಬೇಕೆಂಬುದಾಗಿ, 2ನೇದು ನಮ್ಮ ನೆರೆಯವರನ್ನು ಪ್ರೀತಿಸಬೇಕೆಂಬುದಾಗಿ. ಆ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಯೇಸುವನ್ನು ಪ್ರಶ್ನೆ ಮಾಡಿದ್ದೇನೆಂದರೆ, ನಮ್ಮ ನೆರೆಯವನು ಯಾರು? ಅದಕ್ಕೆ ಯೇಸು ಸ್ವಾಮಿ ಒಂದು ಅದ್ಭುತವಾದಂಥ ಒಂದು ಸಾಮ್ಯ, ಅಂದರೆ ಯೇಸು ಸ್ವಾಮಿ ಹೇಳುವಂಥದ್ದು ಒಳ್ಳೆ ಸಮಾರ್ಯದವನ ಸಾಮ್ಯ. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, 3 ವ್ಯಕ್ತಿಗಳಲ್ಲಿ ದಾಟಿ ಹೋದರು. ಒಬ್ಬ ವ್ಯಕ್ತಿಯು ಅವನನ್ನು ಸುಳುಕೊಂಡಂಥ ಕಳ್ಳರು ಒಡೆದು ಹಾಕಿದ್ದಾರೆ. ಆಗ ಯಾಜಕನು, ಲೇವಿಯು, ಸಮಾರ್ಯದವನು ಬರುತ್ತಾರೆ.
ಇವರಿಬ್ಬರು ಓರೆಯಾಗಿ ಹೊರಟು ಹೋದರು. ನೋಡಲಿಲ್ಲ, ಮುಟ್ಟಲಿಲ್ಲ, ಯಾವ ರೀತಿಯಲ್ಲೂ ಕೂಡ ಅವನಿಗೆ ಸೇವೆ ಸಲ್ಲಿಸಲಿಲ್ಲ. ಸಮಾರ್ಯದವರಾದರೋ ಅದನ್ನು ನೋಡಿ ಆ ವ್ಯಕ್ತಿಗೆ ಎಲ್ಲ ರೀತಿಯಾದಂಥ ಸಹಾಯ ಮಾಡಿ ಅವನನ್ನು ಹೊತ್ತುಕೊಂಡು ಹೋಗಿ ಛತ್ರಕ್ಕೆ ಸೇರಿಸಿ ಬೇಕಾದಂಥ ಹಣವನ್ನು ಕೊಟ್ಟನು. ಅದಕ್ಕೆ ಯೇಸು ಸ್ವಾಮಿ ಇಲ್ಲಿ ಕೇಳುವಂಥದ್ದೇನೆಂದರೆ, ಇದರಲ್ಲಿ ನೆರೆಯವನು ಯಾರು? ಅದಕ್ಕೆ ಉತ್ತರ, ಸಹಾಯ ಮಾಡಿದಂಥವನೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾವು ಇಲ್ಲಿ ನೋಡುವಂಥ ಸ್ಥಿತಿ ಏನೆಂದರೆ, ಅಭಿಷಕ್ತರು ಅಲ್ಲಿ ಹೊರಟು ಹೋದರು. ಕಾರಣ ನಾವು ತಿಳ್ಕೊಳ್ಳಬೇಕಾದರೆ, ಒಂದು ವೇಳೆ ಲೇವಿಯಾಗಲಿ ಯಾಜಕನಾಗಲಿ ಆಲಯದ ಕಡೆಗೆ ಹೋಗುತ್ತಿರುವಾಗ ಅವರು ಇಂಥ ಸ್ಥಿತಿಯನ್ನು ನೋಡಿ ರಕ್ತವನ್ನಾಗಲಿ ಅಥವಾ ಶವವನ್ನಾಗಲಿ ಮುಟ್ಟಿದಾಗ ಅವರು ಎಲ್ಲ ವಿಧದಲ್ಲೂ ತಮ್ಮನ್ನು ಶುದ್ಧೀಕರಿಸಿಕೊಳ್ಳುವಂಥ ಅನೇಕ ಕಾರ್ಯಗಳು ಇರುತ್ತಿತ್ತು, ಕ್ರಮ ಇರುತ್ತಿತ್ತು. ಅದಕ್ಕೋಸ್ಕರವಾಗಿ ಒಂದು ವೇಳೆ ಬಿಟ್ಟು ಹೋಗಿದ್ದರು. ಆದರೆ ಯೇಸು ಸ್ವಾಮಿಲಿ ಸ್ಪಷ್ಟವಾಗಿ ತಿಳಿಸುವಂಥದ್ದೇನೆಂದರೆ, ನಾವು ಯಾವುದನ್ನಾದರೂ ಮಾಡುವಂಥ ಪರಿಸ್ಥಿತಿಯಲ್ಲಿ ಇರಬಹುದು, ಆದರೆ ಮುಖ್ಯವಾದದ್ದೇನೆಂದರೆ ಅಸಹಾಯಕತೆಯಿಂದ ಬಿದ್ದು ಹೋದಂಥವರನ್ನು ನೋಡಿದಾಗಲೂ ಕೂಡ ನಾವು ಹಾಗೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಅದೇ ಮುಖ್ಯವಾದದ್ದು, ಅದನ್ನು ಮಾಡುವಂಥದ್ದು ನಮ್ಮ ಕರ್ತವ್ಯ ಎಂಬುದಾಗಿ ಯೇಸು ಸ್ವಾಮಿ ತೋರಿಸಿದನು. ಕರ್ತನಲ್ಲಿ ಪ್ರಿಯರೇ, ನಾವು ಎಂಥವರೇ ಆಗಿರಲಿ, ಏನೆಲ್ಲ ಕೆಲಸ ಮಾಡುತ್ತಿರಲಿ, ಆ ಕೆಲಸವು ಯಥಾರ್ಥವಾಗಿ ದೇವರಿಗೆ ಮಹಿಮೆ ತರುವಂಥದ್ದಾಗಬೇಕು. ನಾವು ಹೋಗುವಾಗಲೂ ಬರುವಾಗಲೂ ನಡೆಯುವಂಥ ಸಂಗತಿಗಳಲ್ಲಿ ನಾವು ಸಹಾಯ ಮಾಡುವಂಥ ಪರಿಸ್ಥಿತಿಯಲ್ಲಿರುವಾಗ ನಾವು ಸಹಾಯ ಮಾಡಿ ದೇವರ ಪ್ರೀತಿಯನ್ನು ಹಂಚುವಂಥವರಾಗಬೇಕು. ಮತ್ತು ಯಾರಾದರೂ ನೊಂದು ಬಳಲುತ್ತಿರುವಂಥ ಸಂದರ್ಭದಲ್ಲಿ ಆ ಸ್ಥಿತಿ ನಮ್ಮನ್ನು ತಟ್ಟದೆ ಹೋದರೆ ನಮ್ಮ ಸೇವೆ, ನಾವು ನಂಬಿರುವಂಥ ಆ ನಂಬಿಕೆ, ನಾವು ನಿರೀಕ್ಷೆ ಇಟ್ಟಂಥ ದೇವರು ಎಲ್ಲ ವ್ಯರ್ಥವಾಗಿ ನಮ್ಮ ಜೀವನದಲ್ಲಿ ಹೊರಟು ಹೋಗುತ್ತದೆ. ನಾವು ಸಾಮಾನ್ಯರಾದರೂ ಸರಿಯೇ, ಕ್ರಿಸ್ತನನ್ನು ನಂಬುವಂಥ ನಾವು ಕ್ರಿಸ್ತನನ್ನು ಮೆಚ್ಚಿಸುವಂಥ ಕಾರ್ಯಗಳನ್ನು ಮಾಡುವಂಥವರಾಗಬೇಕು. ಮತ್ತು ಕ್ರಿಸ್ತನನ್ನು ಹೊಂದಿಕೊಂಡಿರುವಂಥ ನಾವು ಒಳ್ಳೆಯ ರೀತಿಯಲ್ಲಿ ನಡ್ಕೊಳ್ಳುವಂಥವರು, ಒಬ್ಬರನ್ನೊಬ್ಬರು ಪ್ರೀತಿಸುವಂಥವರು, ಅಸಹಾಯಕ ಸ್ಥಿತಿಯಲ್ಲಿರ್ತಕ್ಕಂಥವರಿಗೆ ಸಹಾಯ ಕೊಡುವಂಥವರು ಮತ್ತು ಯಥಾರ್ಥವಾಗಿ ಜೀವಿಸುತ್ತಾ ಪರಿಶುದ್ಧನಾದಂಥ ದೇವರಿಗೆ ನಾವು ಶುದ್ಧರಾಗಿ ಸೇವೆಯನ್ನು ಸಲ್ಲಿಸುವಂಥವರಾಗಬೇಕು. ಅಭಿಷಕ್ತರಾದರೂ ಸರಿಯೇ, ಇಲ್ಲದಿದ್ದರೂ ಸರಿಯೇ, ಸೇವೆಗೋಸ್ಕರ ದೇವರು ನಮ್ಮನ್ನು ಕರೆದಾಗ ಯಾವುದೇ ಪರಿಸ್ಥಿತಿಯಲ್ಲಿ ಯಥಾರ್ಥವಾಗಿ, ಧೈರ್ಯವಾಗಿ, ನಂಬಿಕೆಯಿಂದ ಸೇವೆ ಮಾಡುವಂಥದ್ದು ನಮ್ಮ ಕಾರ್ಯವಾಗಿರಬೇಕು. ಆ ಒಂದು ರೀತಿಯಾದಂಥ ಜೀವನಕ್ಕೆ ದೇವರು ತಾನೇ ನಮ್ಮನ್ನು ಬಲಪಡಿಸಿ ನಡೆಸಲಿ. ನಮ್ಮನ್ನು ನಾವು ದೇವರ ಕೈಗಳಲ್ಲಿ ಸಾಧನವಾಗಲಿಕ್ಕೆ ಒಪ್ಪಿಸಿಕೊಡೋಣ. ದೇವರು ತಾನೇ ನಮ್ಮನ್ನು ಉಪಯೋಗಿಸಿಕೊಳ್ಳುವಂಥವನಾಗಿದ್ದಾನೆ. ಆಮೆನ್. ದೇವರ ವಾಕ್ಯ ಸಂದೇಶವನ್ನು ಕೇಳಿದಂಥ ನಾವು ನಮ್ಮ ನಂಬಿಕೆಯನ್ನು ದೃಢಪಡಿಸಿಕೊಳ್ಳುವ ಹಾಗೆ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ಏಕ ಮನಸ್ಸಿನಿಂದ ಒಟ್ಟಾಗಿ ಆರೈಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ವಿಧಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೆನ್. ಪ್ರಾರ್ಥನೆ ಮಾಡೋಣ. ಕರ್ತನೆ, ಪ್ರೀತಿ ಸ್ವರೂಪನಾದಂಥ ನಮ್ಮಪ್ಪ ತಂದೆಯಾದ ದೇವರೇ, ಸಾಮಾನ್ಯ ಜನರಾದರೂ ನಮಗೆ ನೀನು ಒಂದು ದೊಡ್ಡ ಭಾರವನ್ನು ಕೊಟ್ಟಿದ್ದಿ. ಕ್ರೈಸ್ತರಾದ ನಮ್ಮ ಮೇಲೆ ಬಿದ್ದ ಭಾರವು ದೊಡ್ಡದೆಂದು ಧ್ಯಾನ ಮಾಡು. ರಾತ್ರಿ ಹಗಲು ಸ್ವಾಮಿ, ಭಕ್ತರಾದ ಅನ್ಯ ಜನರು, ತಿಳಿಯದೆ ಹೋದಂಥ ಅನ್ಯ ಜನರ ಮೇಲೆ ನಮ್ಮ ಜೀವನದ ಪರಿಣಾಮ ಎಂಥದ್ದಾಗಿರಬೇಕು ಎಂಬಂಥದ್ದನ್ನು ತಿಳ್ಕೊಂಡು ಯಥಾರ್ಥವಾಗಿ
ನಂಬಿಕೆಯುಳ್ಳ ಸಾಕ್ಷಿಯುಳ್ಳ ಜೀವನ, ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ ಸಾಕ್ಷಿಯಾಗಿ ನಿಲ್ಲುವಂತೆ ನಮ್ಮನ್ನು ಬಲಪಡಿಸು. ನಮ್ಮ ಜೀವನವೇ ಸಾಕ್ಷಿಯಾಗಲಿಕ್ಕಾಗುವಂಥ ಕೃಪೆಗೆ ನಡೆಸು. ಘನಮಾನ ಮಹಿಮೆ ನಿನಗಾಗಲಿ ಅಪ್ಪ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿ ಹೊಂದಿದ್ದೇವಪ್ಪ ನಮ್ಮ ತಂದೆಯೇ, ಆಮೆನ್. ನಮ್ಮ ಆರಾಧನೆಯನ್ನ ಅಂತ್ಯಗೊಳಿಸುವ ಹಾಗೆ ಕಡೆಯ ಸಂಗೀತವನ್ನ ಹಾಡಿಕೊಳ್ಳೋಣ. ಕರ್ತನು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನ ನಾವು ಏಕ ಮನಸ್ಸಿನಿಂದ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನವೇ. ಆಮೆನ್. ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿ ನಮಗೋಸ್ಕರವಾಗಿ ತನ್ನ ಮಗನನ್ನು ಕಳಿಸಿಕೊಟ್ಟಂಥ ತಂದೆ ದೇವರ ಅಪಾರವಾದ ಪ್ರೀತಿ, ನಮ್ಮೊಂದಿಗೆ ಬಂದು ಇಮ್ಮಾನುವೇಲನಾಗಿ ಇರುವುದಕ್ಕೋಸ್ಕರವಾಗಿ ತಂದೆಯ ಆ ಮಹಾ ಪರಲೋಕವನ್ನು ತ್ಯಜಿಸಿ ಬಂದಂಥ ಯೇಸು ಕ್ರಿಸ್ತನ ನಿತ್ಯವಾದಂಥ ಪ್ರೀತಿ ಕೃಪೆ, ನಮ್ಮ ಮಧ್ಯದಲ್ಲಿ ಯಾವಾಗಲೂ ಇದ್ದು ನಮ್ಮನ್ನು ಬಲಪಡಿಸುವಂಥ ಪವಿತ್ರಾತ್ಮನ ಐಕ್ಯ ಅನ್ಯೋನ್ಯತೆ ಸಹವಾಸ ನಡೆಸುವಿಕೆ ನಮ್ಮೆಲ್ಲರ ಸಂಗಡ ನಿತ್ಯ ನಿರಂತರೂ ನೆಲೆಯಾಗಿರಲಿ. ಆಮೆನ್.